ಮಳೆಗಾಲದ ಸಮಯ. TV9ನ್ಯಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಮಂಗಳೂರಲ್ಲಿ ಚಂಡಮಾರುತದ ಹಾವಳಿ. ಇನ್ನು 24 ಗಂಟೆಗಳಲ್ಲಿ ಸುನಾಮಿ ಥರದ ಅಲೆಗಳು ಬಂದು ಅರ್ಧ ಮಂಗಳೂರನ್ನು ಕಿತ್ತುಕೊಂಡು ಹೋಗ್ತಕ್ಕಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ಹೀಗಾಗಿ ಎಚ್ಚರ ಮತ್ತೆ ಒಂದು ಸಾಲು ಮಂಗಳೂರಿಗರೇ ಎಚ್ಚರ, ಕಾರವಾರಿಗರೇ ಎಚ್ಚರ. ಸಮುದ್ರದ ದಂಡೆಗುಂಟ ಚಂಡಮಾರುತ ಅಪ್ಪಳಿಸಲಿದ್ದು ನೀವು 2-3 ಕಿಲೋಮೀಟರ್ ಸಮುದ್ರದ ಆಚೆಯಿಂದ ಇರ್ಲಿಕ್ಕೆ ಹೋಗಿ. ತುಂಬ ಎಚ್ಚರ. ಹೀಗೆಲ್ಲ ಪದೇ ಗೊತ್ತದಲ್ಲ ಚಾನಲ್ನವ್ರದ್ದು, ನ್ಯೂಸ್ ಚಾನಲ್ ಅವ್ರದ್ದು. ಇದನ್ನು ನೋಡ್ತಾ ಇರ್ತಕ್ಕಂಥ ಗಂಡ ಹೆಂಡತಿಗೆ ತಲ್ಲನಗೊಂಡ್ರು, ಚಿಂತೆ ಶುರುವಾಯಿತು, ಹತ್ತಿದ್ರು. ನ್ಯೂಸ್ ಕೇಳಿ ಯಾತಕ್ಕಪ್ಪ ಅಂದ್ರೆ ಈ ಹೆಂಡತಿ ತವ್ರ ಮನೆ ಮಂಗಳೂರಿತ್ತು. ಮಂಗಳೂರಿಗೆ ಈ ಕಡೆಯ ಉತ್ತರ ಕರ್ನಾಟಕದ ಮಂದಿ ದುಡಿಯೋಕ್ಕೆ ಹೋಗಿದ್ರು. ಅವಾಗ ಜಾತ್ರೆ ಐತಿ ಈ ಕಡೆ ಬಂದಿದ್ದರು. ಮಗನ ಅಲ್ಲೇ ಬಿಟ್ಟು ಬಂದಿದ್ದರು, ಸೂಟಿ ಐತಿ ಅಂತ ತಿಳ್ಕೊಂಡು. ಪದೇ ಮಂಗಳೂರು ಕಾರವಾರ ಬೆಲ್ಟ್ನೊಳಗೆ ಸುನಾಮಿ ಥರ ಅಲೆಗಳು ಬರ್ತಾವ, ಅರ್ಧ ಪಟ್ಟಣವನ್ನು ನುಂಗ್ತಾವ, ಬಿರುಗಾಳಿ ಸುಂಟ್ರಗಾಳಿ ಬೀಸ್ತದ. ಎಚ್ಚರ ಪದೇ ಹೇಳೋದು ಕೇಳಿ ಇವರು ತಲ್ಲನಗೊಂಡ್ರು. ಗಂಡ ಹೆಂಡತಿ ಮಾತಾಡ್ಕೊಂಡ್ರು. ಅವ್ವನಿಗೆ ಫೋನ್ ಮಾಡಿ ಕೇಳಿದರು, ಅವ್ವ ಹುಡುಗಿ ಹೆಂಗದನ, ಹಿಂಗೆ ಪದೇ ಕೇಳಿದರು. ಹಿಂಗೆ ನಾಳೆಗೆ ಇದು ಐತಂತ ಸುನಾಮಿ. ಆಕೆ ಅಗ್ದಿ ಸಲೀಸಾಗಿ ಇದು ಬರ್ತಾ ಬಿಡಪ್ಪ ಇಡೀ ಮತ್ತು ಎಷ್ಟು ಸರಿ ಇಂಥವು ನೋಡಿವಿ ನಾವು, ಹಿಂಗೆ ಆಕೆ ಹೇಳಿದ್ಲು. ಆದ್ರೆ ಈ ಮಗಳಿಗೆ ಅಳಿಯನಿಗೆ ಈ ಗಂಡ ಹೆಂಡತಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ರಾತ್ರಿ ಅವ ಕಾರ್ ತೊಗೊಂಡು ಹೋಗಿ ಬಿಟ್ಟ. ಕಾರ್ ತೊಗೊಂಡು ಹೋಗಿ ರಾತ್ರಿ 2 ಗಂಟೆ ಆಗಿದೆ. 2 ಗಂಟೆ ಆಗಿದೆ. ಮಗನನ್ನು ಕರ್ಕೊಂಡು ಅವ್ರ ಅಜ್ಜಿ ಅಂದರೆ ಇವರ ಅಳಿಯ ಬೇಕಾದಷ್ಟು ಅಳಿಯನಿಗೆ ಬೇಕಾದಷ್ಟು ಹೇಳಿದ್ರೆ ಸಹಿತ ಇವ ಅತ್ತೆ ಮಾತು ಕೇಳೇ ಇಲ್ಲ. ಇಲ್ಲಮ್ಮ ನೀನು ಬಾ ಅಂತ ಮೊದಲು ಅಂದ. ಹಾಗೆ ಅಂದಾಗ ಹಂಗಾರೆ ನೀ ಕೂತ್ಕೋ, ನಾ ಮಗನ ಕರ್ಕೊಂಡು ಹೋಗ್ತೀನಿ ಅಂದ. ರಾತ್ರಿ 2 ಗಂಟೆ ಆಗಿದೆ. ಮಗನ ಕರ್ಕೊಂಡು ಅದೇ ಇದರೊಳಗೆ ಸ್ವಲ್ಪ ಘಾಟ್ನೊಳಗೆ ಬಂದ. ಎಷ್ಟೋ ಆಕೆ ಬೇಕಾದಷ್ಟು ಹೇಳ್ಕೊಂಡ್ರು ಕೂಡ ಘಾಟ್ನೊಳಗೆ ಬಂದ ಎಲ್ಲೋ ಒಂದು ಕಡೆ ಚಹಾ ಕುಡ್ಯಾಕ ನಿಲ್ಲಿಸಿದ್ರು. ಮಗನ ಕರ್ಕೊಂಡು ನಿಂತ ಜಾಗದೊಳಗೆ ಮಗ್ಲ ಬೆಟ್ಟ ಇತ್ತು. ಬೆಟ್ಟ ಕುಸ್ಕೊಂಡು ಕಾರು ಮತ್ತು ಪಕ್ಕದಲ್ಲಿ ನಿಂತಕ್ಕಂಥ ಈ ಅಪ್ಪ ಮಗನ ಮೇಲೆ ಬಿದ್ದು ಬಿಡ್ತು. ಧರಾಶಾಹಿ ಆದರು. ಭೂಮಿಯೊಳಗೆ ಹೋಗಿಬಿಟ್ರು. ಇವ್ರ ಜೊತೆಗೆ ಇನ್ನೂ 3-4 ಜನ ಚಹಾ ಕುಡಿತಾ ನಿಂತಂಥ ಘಾಟದೊಳಗೆ. ಎಂಥದ್ದು ಘಾಟ್ ಅದು. ಪ್ರತಿಯೊಂದು ಘಾಟ್ ಪ್ರಾರಂಭವಾಗುವಾಗ, ಮುಗಿಯುವಾಗ, ಸ್ಟಾರ್ಟ್ ಆಗುವಾಗ ಅಲ್ಲೊಂದು ಗುಡಿಗಳಿರ್ತಾವ. ಹಿಂಗೆ ಒಂದು ಕಡೆ ನಿಲ್ಲಿಸಿ ಬರ್ತಿರ್ಬೇಕಾದ್ರೆ ಎಲ್ಲ ಭೂಕುಸಿತ ಆಗಿ ನುಂಗಿಬಿಡ್ತು ಭೂಮಿ ಇವರಿಬ್ಬರನ್ನು. ಸೊ ಗೊತ್ತೇ ಆಗಲಿಲ್ಲ. ಹೀಗೆ 8 ಗಂಟೆ ಆದರೂ ಗಂಡ ಮತ್ತು ಮಗು ಬರದೇ ಇರೋದು ನೋಡಿ ಅವನಿಗೆ ಫೋನ್ ಮಾಡ್ತಾ, ಅವ್ವ ಮತ್ತು ಎಷ್ಟೊತ್ತಿಗೆ ಬೈದರು, ಎಷ್ಟೊತ್ತಿಗೆ ಹೋದರು ಎಲ್ಲ ಕೇಳ್ತಾ. ಇಲ್ಲ, ರಾತ್ರಿ 2 ಗಂಟೆಗೆ ಬಂದರು, ನಾ ಎಷ್ಟು ಬಡ್ಕೊಂಡ್ರು ಸಹಿತ ಹೋಗಿಬಿಟ್ಟಾರ ಅಂತಂದರು. ಈಗ ಗಾಬರಿ ಆಯಿತು. ಎಷ್ಟೊತ್ತಿಗೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ತುಂಬ ಆತಂಕದಿಂದ ಮತ್ತೆ ಟಿವಿಯೊಳಗೆ ನ್ಯೂಸ್ ಬಂತು. ಮಂಗಳೂರು ಮತ್ತು ಕಾರವಾರ ಕಡೆ ಅಪ್ಪಳಿಸ್ಬೇಕಾದಂಥ ಚಂಡಮಾರುತ ತನ್ನ ದಿಶೆಯನ್ನು ಬದಲಾಯಿಸಿ ಮುಂಬೈ ಕಡೆಗೆ ಹೋಗಿಬಿಟ್ಟದ. ಇದೊಂದು ಶುಭ ಸಮಾಚಾರ. ಮತ್ತು ಪದೇ ಈಗ ಏನು ತಿಳ್ಕೊಬೇಕಾಕಿ? ಮತ್ತೆ ಬರಲಿಲ್ಲ, ಏನು ಮಾಡಬೇಕು? ಮತ್ತೆ ಒಂದು ಕ್ಷಣದೊಳಗೆ ಹೀಗೆ ದೇವಿ ಘಾಟದೊಳಗೆ ಭೂಕುಸಿತ ಉಂಟಾಗಿ 3 ಕಾರುಗಳು ಜಖಮ್ಮಾಗ್ಯವ. ಕೆಲ ಮಂದಿ ಭೂಮಿಯೊಳಗೆ ಉಗಿದು ಹೋಗ್ತಕ್ಕಂಥ ಶಂಕೆ ಆಗ್ಯದ. ಯಾರು ಅದನ್ನು ಶೋಧ ಕಾರ್ಯ ನಡೆದಾಗ ಗೊತ್ತಾಗುತ್ತೋ. ಮುಂದೆ ಈಕೆ ಟೆನ್ಷನ್ ಆಯಿತು. ಅವರೇನಾದರೂ ಇದ್ದಾರಾ, ಅಲ್ಲೇನಾದ್ರು ಇದ್ದಾರಾ? ಇಲ್ಲ. ಅಕ್ಕಪಕ್ಕದವ್ರನ್ನ ಸಂಬಂಧಿಕರನ್ನು, ದಾರಿಯಲ್ಲಿ ಬರ್ತಕ್ಕಂಥ ಸಂಬಂಧಿಕರನ್ನ ಎಲ್ಲರಿಗೂ ಫೋನ್ ಹಚ್ಚಿ ಕೇಳ್ತಾಳ. ಬಂದಿಲ್ಲ ಅಂತಾರೆ. ಈಕೆಗೆ ಧಾವಂತ ಶುರುವಾಯಿತು. ಕೊನೆಗೆ ಮುಂದೆ 1 ತಾಸಿನೊಳಗೆ ನ್ಯೂಸ್ ಬಂತು. ಅಪ್ಪ ಮಗ ಕಾರು ಹೋಗಿಬಿಟ್ಟಿತ್ತು. ಏನಂತೀರ?
ಇದು ನಡೆದದ್ದೇ ಘಟನೆ. ಮಗನಿಗೆ ತೊಂದರೆ ಆಗಬಾರ್ದು, ಸುನಾಮಿ ಬರ್ತದ ಅಂತ ಮಾತು ಕೇಳಿ, ಚಂಡಮಾರುತ ಬರ್ತದಂತ ಮಾತು ಕೇಳಿ, ನ್ಯೂಸ್ ಕೇಳಿ ಕರ್ಕೊಂಬಂದ. ಬಟ್ ವಿಧಿ ವಿಲಾಸ, ವಿಧಿ ಆಟ ಬೇರೆ ಇತ್ತು. ಮುದ್ದಾಮ್ ಹೋಗಿ ಕರ್ಕೊಂಬಂದು ಅಲ್ಲೇ ಸಾಯಿಸ್ಬೇಕಂದ್ರೆ ವಿಧಿಯ ಆಟಕ್ಕೆ ಏನಂತೀರಿ? ಹೀಗೆ ಪ್ರತಿಯೊಬ್ಬರ ಜೀವನದೊಳಗೂ ಇಂಥ ಘಟನೆಗಳು ಎಷ್ಟು ಆಗ್ತಾವ್ರಿ. ಕರ್ಕೊಂಬರ್ತದೆ ವಿಧಿ. ತನ್ನ ಕಟ್ಮಷ್ಟು ಹಿಡ್ಕೊಂಡು ಒಂದು ಜಾಗ ಕರ್ಕೊಂಬಂದು ಅಲ್ಲೇ ಅವ್ರನ್ನ ಇಲ್ಲವಾಗಿಸ್ತದ. ಅದಕ್ಕೆ ತಾ ಮಾಡುವುದೊಂದು, ದೇವ್ರು ಮಾಡೋದೊಂದು ಅಂತ ಯಾಕಂತಾರೆ? ಸೊ ಇದು ಯಾರು ತಪ್ಪಿದು? ಅವರ ಯೋಚನೆ ಸರಿ ಇತ್ತು, ಆದರೆ ವಿಧಿ ವಿಲಾಸ, ವಿಧಿಯ ಯೋಚನೆ ಬೇರೆ ಇತ್ತು. ಹೀಗೆ ಬಹುಶಃ ನೀವೆಲ್ಲಾದರೂ ಎಂದಾದರೂ ಇಂಥ ಘಟನೆಯನ್ನು, ಇಂಥ ಸನ್ನಿವೇಶವನ್ನು ಕೇಳಿರ್ಲಿಕ್ಕೆ ಸಾಕು. ಆದ ಕಾರಣ ಹಿರಿಯರ ಮಾತು ಕೇಳಬೇಕಂತ ಅತ್ತೆ, ಹೆಂಡತಿಯ ಅವ್ವ ಅಷ್ಟು ಬಡ್ಕೊಂಡು ಹಿಡಿದರೂ ಕೂಡ ಆತ ಉಳಿಲೇ ಇಲ್ಲ. ಉಳಿದಿದ್ರೆ ಏನಾಕಿತ್ತೋ? ಅದು ಚಂಡಮಾರುತ ತಪ್ತಿತ್ತು, ಸುನಾಮಿ ತಪ್ತಿತ್ತು, ಏನು ಆಗ್ತಾ ಇರಲಿಲ್ಲ. ಬಟ್ ಅವನ ತಲೆಯೊಳಗೆ ಬೇರೆನೇ ಇತ್ತು. ನ್ಯೂಸ್ನೊಳಗೆ ಹೇಳಿದ್ದು ಎಲ್ಲ ವಾಕ್ಯ ಕೂತು ಬಿಟ್ಟಿತ್ತು. ಅದು ಸುನಾಮಿ ಬರ್ತದ, ಚಂಡಮಾರುತ ಬರ್ತದ, ನಿರಾಶಾಯಿ ಆಗ್ತಾರೆ, ಎಲ್ಲ ಮುಳುಗಿ ಹೋಗ್ತವ, ನನ್ನ ಮಗನೂ ಹೋಗ್ತಾನೆ ಅನ್ನೋ ಭಾವನೆಯಿಂದ ಕರ್ಕೊಂಬಂದ. ಬಟ್ ಇಲ್ಲಿ ಹೋಗ್ಬೇಕಾ ತಂದೆ ಮಗು ಕೂಡಿ ಯಾರಿಗೇನು ಅನ್ಬೇಕು, ಯಾರಿಗೆ ಬೇಯಬೇಕು? ತಾಯಿಯ ಮೇಲೆ ಹಾಲು ವಿಷವಾದಡೆ, ನಾರಿ ತನ್ನ ಮನೆಯಲ್ಲಿ ಕಲವಡೆ, ನಿಂತ ನೆಲವೇ ಕುಸಿದೊಡೆ, ಯಾರಿಂಗೆ ದೂರವೇ? ಯಾರಿಗೆ ದೂರಬೇಕು? ಎಕ್ಸೆಪ್ಷನ್ ಥಿಯರಿ, ಎಕ್ಸೆಪ್ಟೆನ್ಸ್ ಥಿಯರಿ, ಪರಮಾತ್ಮನ ಇಚ್ಛಾ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಶ್ರೀ ಗುರುದೇವ್.